ನಿಮ್ಗೆ ನಮ್ಮ ಸ್ಟೂಡೆಂಟ್ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಕೋಆರ್ಡಿನೇಟ್ ಮಾಡಿದ ರೀತಿ ನಿಮ್ಗೆ ಏನ್ ಅನ್ಸ್ತು ಸರ್? ಇಲ್ಲ ಅವರು ಹೆಂಗೆ ಅಂತಂದ್ರೆ ಅವರು ಬರೀ ಇಲ್ಲಿ ಸ್ಟಾಫ್ಸ್ ಅಂತ ಕೆಲಸ ಮಾಡಲಿಲ್ಲ, ನಮ್ಮನೆ ಹುಡುಗರು ಅಂತಾನೆ ಕೆಲಸ ಮಾಡಿದ್ದು. ಇದು ಬಿಲ್ಡಿಂಗ್ ನಮ್ದು, ಇದು ನಮ್ಮನೆ ಫಂಕ್ಷನ್ ಮಾಡ್ತಾ ಇದೀವಿ ಅಂತಾನೆ ಕೆಲಸ ಮಾಡೋ ಅಷ್ಟೇ ಹೊರತು ಕಮರ್ಷಿಯಲೈಸ್ಡ್ ಆಗಿ ದುಡ್ಡು ಕೊಟ್ಟಿದ್ರೆ ಮಾಡ್ತಾ ಇದೀನಿ ಅಂತ ಕೆಲಸ ಮಾಡಲಿಲ್ಲ. ಅದಂತೂ ಟ್ರೂ. ಪ್ರತಿಯೊಂದು ಏನೇ ಕೇಳಿ ನಾವು ಹೆಲ್ಪ್ ಮಾಡೋಕ್ಕೋಸ್ಕರ ನೀವು ಕೆಲಸ ಮಾಡಬೇಡಿ, ನಾವು ಮಾಡ್ತೀವಿ ಅಂತ ಅವ್ರಿಗೆ ಕೆಲಸ ಮಾಡಿದ್ರು. ನಮ್ಗೆ ಕೆಲಸ ಮಾಡೋಕ್ಕೂ ಬಿಡ್ತಿರ್ಲಿಲ್ಲ. ನಮ್ಗೆ ಅದೇ ಒಂದು ಸರ್ಪ್ರೈಸು. ಒಂದು ಸ್ವಲ್ಪ ಹೆಲ್ಪ್ಗೂ ಕೂಡ ತಗೋತಿರ್ಲಿಲ್ಲ. ಪ್ರತಿಯೊಂದು ಕೂಡ ಅವರೇ ಮಾಡ್ತಾಯಿದ್ರು. ಅದನ್ನ ನೋಡಿ ನಿಜ ನನಗೆ ಒಂಥರ ರಿಯಲಿ ಐ ಆಮ್ ಶಾಕ್. ನಾನು ಪ್ರೆಸೆಂಟೇಷನ್ ಕೊಡ್ಬೇಕಾದ್ರೆ ಹೇಳಿದೆ, ನಾವೇ ಬರ್ತೀವಿ, ಸೆಟಪ್ ಮಾಡ್ತೀವಿ, ನಾವೇ ಕಸ ಗುಡಿಸ್ಕೊಂಡು ಎತ್ಕೊಂಡು ಹೋಗ್ಬಿಡ್ತೀವಿ, ಕವರು ನಾವೇ ತಗೊಂಡ್ ಬರ್ತೀವಿ ಅಂತ. ಅದು ಏನನ್ಸ್ತು? ಅದನ್ನ ಮಾತ್ರ ಅದನ್ನೇ ಮಾಡಿದಿರ. ನೀವ್ ಹೇಳ್ದಂಗೆ ಮಾಡಿದೀರಾ. ನಮ್ಗಂತೂ ಮನೆಗೆ ಯಾರಿಗೂ ಕೆಲಸ ಮಾಡಕ್ ಬಿಟ್ಟಿಲ್ಲ. ಎಲ್ಲ ಪ್ರತಿಯೊಂದು ಒಂಚೂರು ಕಸ ಇಲ್ದಂಗೆ ಎಲ್ಲ ಕ್ಲೀನ್ ಮಾಡ್ಕೊಂಡು ತಗೊಂಡು ಹೋಗಿರೋದು ಪ್ರತಿಯೊಂದು ವಸ್ತುಗಳು. ಇವತ್ತೆಲ್ಲ ಯಾರು ಕೂಡ ಹಂಗೆ ಮಾಡೋದಿಲ್ಲ. ಎಲ್ಲ ಅಲ್ಲೇ ಬಿಟ್ಬಿಟ್ಟು ಕಸ ಎಲ್ಲ ಬಿಟ್ಬಿಟ್ಟು ನೀವು ಕ್ಲೀನ್ ಮಾಡ್ಕೊಳ್ಳಿ ಅಂತ ಬಿಟ್ಟು ಹೋಗ್ತಾರೆ. ಬಟ್ ಈ ಟೀಮ್ ಮಾತ್ರ ಟೋಟಲಿ ಡಿಫ್ರೆಂಟ್. ಎಲ್ಲ ಪ್ರತಿಯೊಂದು ಅವರೇ ತಂದು ಪರ್ಕೆ ತಂದು ಕ್ಲೀನ್ ಮಾಡಿ ಕಸ ಗುಡಿಸಿ ಎಲ್ಲ ತುಂಬಿಕೊಂಡು ಆ ಕಸನ 3rd ಫ್ಲೋರಿಂದ ಕೆಳಗಡೆ ತೊಗೊಂಬಂದು ಆ ಪೋಟ್ರ್ ಬುಕ್ ಮಾಡಿಕೊಂಡು ಎಲ್ಲ ಪ್ಯಾಕ್ ಮಾಡಿ ಹೊರಗಡೆ ಹಾಕಿ ಎಲ್ಲೂ ಕೂಡ ಕಸ ಬಿಡದೆ ಅವ್ರು ತೊಗೊಂಡೋದ್ರು. ಸೊ ಆ ಥರ ನನ್ನ ಬಿಲ್ಡಿಂಗ್ ಹೆಂಗಿತ್ತು ಬಿಫೋರ್ ದೇ ಕಮಿಂಗ್, ಆಫ್ಟರ್ ದೇ ಗೋಯಿಂಗ್ ಆಲ್ಸೋ ಇಟ್ ವಾಸ್ ಸೇಮ್ ಲೈಕ್ ದಟ್. ದೇರ್ ಇಸ್ ನೋ ಚೇಂಜಸ್ ಅಟ್ ಆಲ್.